ಇದು ಇಂಡಿಯಾದ ಪಾಪ್ಯುಲರ್ ಸಿಂಗಲ್ ಮಾಲ್ಟ್ ವಿಸ್ಕಿ ಇಂದ್ರಿ. ಇಂದ್ರಿ ಹಲವು ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಗಳಲ್ಲಿ ಅವಾರ್ಡ್ ಕೂಡ ಗೆದ್ದಿದೆ. ಪ್ರೀಮಿಯಂ ಪ್ರೈಸ್ ಇದ್ರೂ ಇಂದ್ರಿ ಅನೇಕ ಮದ್ಯಪ್ರಿಯರ ಫೇವರೆಟ್ ಬ್ರ್ಯಾಂಡ್. ಈ ಬಾಟಲ್ನ ಕ್ಲೀನ್ ಮಿನಿಮಲ್ ಡಿಸೈನ್ನ ಅತ್ಯಂತ ಅಟ್ರಾಕ್ಟೆಡ್ ಪಾರ್ಟ್ ಅಂದರೆ ಇದೇ ರೆಡ್ ಡಾಟ್. ಇನ್ನು ಈ ಮಹಿಳೆಯ ಹಣೆ ಮೇಲಿರೋ ಕೆಂಪು ಬೊಟ್ಟು ನೋಡಿ. ನಾವಿವತ್ತು ಇವೆರಡನ್ನ ಯಾಕೆ ಹೋಲಿಸ್ತಾ ಇದ್ದೀವಿ ಅನ್ನೋದನ್ನ ಮುಂದೆ ಹೇಳ್ತೀವಿ. ಅಂದ ಹಾಗೆ ಇವರ ಹೆಸರು ಜೆಸ್ಸಿಕಾ ಲಾಲ್. 1999ರಲ್ಲಿ ಗುಂಡಿಕ್ಕಿ ಕೊಲೆ ಮಾಡಿದ್ದ ಇದೇ ಜೆಸ್ಸಿಕಾ ಲಾಲ್ ಸ್ಟೋರಿಯೇ ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್. ಅಂದ ಹಾಗೆ ಜೆಸ್ಸಿಕಾ ಲಾಲ್ ಮತ್ತು ಇಂದ್ರಿ ಬ್ರ್ಯಾಂಡ್ನ ಲಿಂಕ್ ಹೇಗೆ ಅನ್ನೋದನ್ನು ಹೇಳ್ತೀವಿ. ನಾನು ಸಮೀನಾ. ಇದು ಇಂದ್ರಿ ಅಂಡ್ ಇಟ್ಸ್ ರೆಡ್ ಡಾಟ್ ಸ್ಟೋರಿ. ಜೆಸ್ಸಿಕಾ ಲಾಲ್ ಮರ್ಡರ್ ಕೇಸ್ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿದ್ದ ಕೇಸ್. ಈ ಕೇಸ್ ಬಗ್ಗೆ ಹೇಳೋಕ್ಕೂ ಮೊದಲು ಇಂದ್ರಿ ವಿಸ್ಕಿ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಹೇಳ್ಬಿಡ್ತೀವಿ ನೋಡಿ. ಇದರ ನೇರ ಲಿಂಕ್ ಜೆಸ್ಸಿಕಾಗೂ ಇದೆ. ಅದು 2021 ಪ್ರೀಮಿಯಂ ಸ್ಪಿರಿಟ್ ಮಾರ್ಕೆಟಲ್ಲಿ ಒಂದು ಹೆಸರು ತುಂಬಾ ವೇಗವಾಗಿ ಫೇಮಸ್ ಆಗಿತ್ತು. ಅದರ ಹೆಸರು ಇಂದ್ರಿ ವಿಸ್ಕಿ. ಇದು ಸಿಂಗಲ್ ಮಾಲ್ಟ್ ವಿಸ್ಕಿ. ಇದನ್ನ ಹರಿಯಾಣದ ಒಂದು ಡಿಸ್ಟಿಲರಿಯಲ್ಲಿ ತಯಾರಿಸಲಾಗುತ್ತೆ. ಇಂದ್ರಿ ಬ್ರ್ಯಾಂಡ್ನ ಇಂದ್ರಿ ದಿವಾಲಿ ಕಲೆಕ್ಟರ್ಸ್ ಎಡಿಷನ್ ಮತ್ತು ಇಂದ್ರಿ ಟ್ರಿನಿ ವಿಸ್ಕಿ ಬೆಸ್ಟ್ ವರ್ಲ್ಡ್ ವಿಸ್ಕಿ ಆಫ್ ದ ವರ್ಲ್ಡ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದರಲ್ಲೂ ಇಂದ್ರಿಯ ದಿವಾಲಿ ಕಲೆಕ್ಟರ್ಸ್ ಎಡಿಷನ್ 2025 ವಿಶ್ವದ ಬೆಸ್ಟ್ ಸ್ಪೆಷಲ್ ಎಡಿಷನ್ ಡಿಸೈನ್ ಅವಾರ್ಡ್ ಕೂಡ ಬಾಚಿಕೊಂಡಿತ್ತು. ಆರಂಭವಾದ ಬರೀ 2 ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಬಾಟಲ್ ಸೇಲ್ ಆಗಿತ್ತು. ಇಂಡಿಯಾದ 30% ಮಾರ್ಕೆಟ್ ಶೇರ್ ಇಂದ್ರಿ ಅಕ್ವೈರ್ ಮಾಡಿಕೊಂಡಿತ್ತು. ಹೀಗಾಗಿ ಇಂದ್ರಿಯನ್ನ ವಿಶ್ವದ ಫಾಸ್ಟೆಸ್ಟ್ ಸೆಲ್ಲಿಂಗ್ ವಿಸ್ಕಿ ಅಂತಾನೂ ಕರೀತಾರೆ. ಫೋರ್ಬ್ಸ್ ಇಂಡಿಯಾ ಮ್ಯಾಗಝಿನ್ ಇದರ ಬಗ್ಗೆ ಹೊಗಳಿ ಆರ್ಟಿಕಲ್ ಕೂಡ ಪ್ರಿಂಟ್ ಮಾಡಿತ್ತು. ಇಷ್ಟು ಮಾತ್ರವಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗಝಿನ್ಸ್ ಇದರ ಓನರ್ ಬಗ್ಗೆ ಫೋಟೋ ಹಾಕಿ ಹೊಗಳಿ ಅಟ್ಟಕ್ಕೇರಿಸಿದ್ವು. ಅಂದ ಹಾಗೆ ಇದರ ಓನರ್ ಹೆಸರು ಸಿದ್ಧಾರ್ಥ್ ಶರ್ಮಾ ಅಥವಾ ಸಿದ್ಧಾರ್ಥ್ ವಸಿಷ್ಠ. ಇವರನ್ನ ವಿಷನರಿ ಬಿಸ್ನೆಸ್ ಮ್ಯಾನ್ ಅಂತಾನೆ ಕರೀತಾರೆ. ಇವರು ಪಿಕಾಡೆಲಿ ಡಿಸ್ಟಿಲರಿಯ ಫೌಂಡರ್. ವಿಚಿತ್ರ ಅಂದ್ರೆ ಈ ಸಕ್ಸಸ್ ಸ್ಟೋರಿ ಹಿಂದೆ ಒಂದು ಡಾರ್ಕ್ ಸೀಕ್ರೆಟ್ ಇದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಜೆಸ್ಸಿಕಾ ಲಾಲ್ ಬಗ್ಗೆ ಹೇಳ್ಬಿಡ್ತೀವಿ ನೋಡಿ. ಇದು 1999ರಲ್ಲಿ ನಡೆದ ಒಂದು ಪಾರ್ಟಿ ನೈಟ್ ಕಥೆ. ಆ ರಾತ್ರಿ ಒಬ್ಬ ಸುಂದರ ಯುವತಿಯ ಜೀವನದ ಕೊನೆ ರಾತ್ರಿ ಆಗಿತ್ತು. ಇದು ದೇಶದ ಒನ್ ಆಫ್ ದ ಫೇಮಸ್ ಮರ್ಡರ್ ಕೇಸ್ ಜೆಸ್ಸಿಕಾ ಲಾಲ್ ಕಥೆ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಡೆಲ್ಲಿಯಿಂದ. ಅದು 29 ಏಪ್ರಿಲ್ 1999 ದೆಹಲಿಯ ಮೆಹ್ರೌಲಿಯಲ್ಲಿ ಕುತುಬ್ ಕಾಲನಾಡ್ ಅನ್ನೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಟ್ಯಾಮರಿನ್ ಕೋರ್ಟ್ ಅನ್ನೋ ರೆಸ್ಟೋರೆಂಟ್ ಇತ್ತು. ಅವತ್ತು ಆ ರೆಸ್ಟೋರೆಂಟ್ನಲ್ಲಿ ದೊಡ್ಡ ಪಾರ್ಟಿ ನಡೀತಾ ಇತ್ತು. ಈ ಪಾರ್ಟಿಯಲ್ಲಿ ಡೆಲ್ಲಿಯ ಅನೇಕ ಬಿಗ್ ಶಾಟ್ಸ್ ಇದ್ರು. ಮಾಡೆಲ್ಸ್, ಬಾಲಿವುಡ್ ಆಕ್ಟರ್ಸ್, ಫ್ಯಾಷನ್ ಸೆಲೆಬ್ರಿಟೀಸ್, ಸಮಾಜ ಸೇವಕರು, ಹೀಗೆ ಎಲ್ಲ ಬಗೆಯ ಶ್ರೀಮಂತರು ಸೇರಿದ್ರು. ಇದೇ ಪಾರ್ಟಿಯಲ್ಲಿ ಬಾರ್ ಮೇಡ್ ಆಗಿ ಕೆಲಸ ಮಾಡ್ತಿದ್ದವರೇ ಜೆಸ್ಸಿಕಾ ಲಾಲ್. ಜೆಸ್ಸಿಕಾಗೆ 34 ವರ್ಷ. ಜೆಸ್ಸಿಕಾ ಲಾಲ್ ಡೆಲ್ಲಿಯ ಫೇಮಸ್ ಮಾಡೆಲ್ ಆಗಿದ್ರು. ಬಟ್ ಹೆಚ್ಚಿನ ಅರ್ನಿಂಗ್ ಸಲುವಾಗಿ ಬೀನಾ ರಮಾನಿ ಒಡೆತನದ ಟರ್ಮರಿನ್ ಕೋರ್ಟ್ ರೆಸ್ಟೋರೆಂಟ್ನಲ್ಲಿ ಬಾರ್ ಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಫ್ಯಾಷನ್ ಇಂಡಸ್ಟ್ರಿ ತುಂಬಾ ಚಿಕ್ಕದಿತ್ತು. ಅವತ್ತು ಪಾರ್ಟಿಯಲ್ಲಿ ಬಂದಿದ್ದ ಆಲ್ಮೋಸ್ಟ್ ಎಲ್ಲ ಇನ್ವೈಟೀಸ್ ಒಬ್ರಿಗೊಬ್ರು ಪರಿಚಯಸ್ಥರಾಗಿದ್ರು. ಜೆಸ್ಸಿಕಾ ಕೂಡ ಎಂದಿನಂತೆ ಆ ರಾತ್ರಿ ಖುಷಿಯಿಂದ ಕೆಲಸ ಮಾಡ್ತಾ ಇದ್ರು. ಆದ್ರೆ ಆ ಸುಂದರ ರಾತ್ರಿ ಇನ್ನು ಕೆಲವೇ ಹೊತ್ತಲ್ಲಿ ಒಂದು ಕರಾಳ ರಾತ್ರಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಅಲ್ಲಿದ್ದ ಯಾರೂ ಊಹಿಸಿರಲಿಲ್ಲ. ಈ ಬಾರ್ನಲ್ಲಿ ಒಂದು ರೂಲ್ ಇತ್ತು. ರಾತ್ರಿ 12 ಗಂಟೆ ನಂತರ ಯಾರೇ ಬಂದರೂ ಮದ್ಯ ಸರ್ವ್ ಮಾಡ್ತಾ ಇರಲಿಲ್ಲ. ಬಾರ್ ಕ್ಲೋಸ್ ಮಾಡಿಬಿಡ್ತಾ ಇದ್ರು. ಇನ್ಫ್ಯಾಕ್ಟ್ ಆಗ ಆಲ್ಮೋಸ್ಟ್ ಎಲ್ಲ ಬಾರ್ಗಳಲ್ಲೂ ಸೇಮ್ ರೂಲ್ಸ್ ಇತ್ತು. ಹೀಗೆ ಅವತ್ತು ರಾತ್ರಿ ಪಾರ್ಟಿಯಲ್ಲೂ ರಾತ್ರಿ 12 ಗಂಟೆ ಆದ ಬಳಿಕ ಬಾರ್ ಕ್ಲೋಸ್ ಮಾಡಿದ್ರು. ಜೆಸ್ಸಿಕಾ ಕೂಡ ಕೌಂಟರ್ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಗ್ಲಾಸ್ಗಳನ್ನೆಲ್ಲ ತೆಗೆದು ಒಳಗಡೆ ಇಡ್ತಾ ಇದ್ರು. ಅಷ್ಟೊತ್ತಿಗೆ ಒಂದು ಹುಡುಗರ ಗುಂಪು ಬಾರ್ ಒಳಗಡೆ ನುಗ್ಗುತ್ತೆ. ಅವರು 4 ಜನ ಇದ್ರು. ಎಲ್ಲರೂ ನಶೆಯಲ್ಲಿದ್ರು. ಮೊದಲೇ ಎಲ್ಲಿಂದನೋ ಎಣ್ಣೆ ಪಾರ್ಟಿ ಮುಗಿಸ್ಕೊಂಡು ಟೈಟ್ ಆಗಿದ್ದವರಂತೆ ಕಾಣ್ತಾ ಇದ್ರು. ಬಾರ್ ಕೌಂಟರ್ಗೆ ಬಂದು ಜೆಸ್ಸಿಕಾಗೆ ಮದ್ಯ ಕೊಡುವಂತೆ ಕೇಳ್ತಾರೆ. ಸರ್, ಇಟ್ಸ್ ಆಲ್ರೆಡಿ 12, ವಿ ಆರ್ ಕ್ಲೋಸ್ಡ್ ಅಂತ ಜೆಸ್ಸಿಕಾ ತುಂಬಾ ನಯವಾಗಿ ಹೇಳ್ತಾರೆ. ಆಗ ಆ 4 ಹುಡುಗರಲ್ಲಿ ಒಬ್ಬ ತನ್ನ ಜೇಬಿಂದ 1000 ರೂಪಾಯಿ ತೆಗೆದು ಜೆಸ್ಸಿಕಾ ಮುಂದೆ ಇಡ್ತಾನೆ. ದರ್ಪದಿಂದ ಈಗ ಕೊಡು ಅಂತಾನೆ. ಆದ್ರೆ ಜೆಸ್ಸಿಕಾ ಆ ದುಡ್ಡು ಮುಟ್ಟಲ್ಲ. ಇಲ್ಲ ಸರ್, ಸಾರಿ, ಸ್ಟ್ರಿಕ್ಟ್ ರೂಲ್ಸ್ ಇದೆ. 12 ಗಂಟೆ ನಂತರ ಯಾರಿಗೂ ಮದ್ಯ ಕೊಡೋ ಹಾಗಿಲ್ಲ ಅಂತ ಸಮಾಧಾನವಾಗಿ ಹೇಳ್ತಾಳೆ. ಅಂದಹಾಗೆ ಆವತ್ತು ಹೀಗೆ ಡ್ರಿಂಕ್ ಕೇಳಿದ್ದು ಮನು ಶರ್ಮಾ. ಆಗ ಮನು ಶರ್ಮಾಗೆ 22 ವರ್ಷ. ಅವನು ಹರಿಯಾಣದ ಅಂಬಾಲಾದವನು. ಮನು ಶರ್ಮಾ ಸಖತ್ ರಿಚ್ ಪಾರ್ಟಿ. ಆ ಭಾಗದಲ್ಲಿ ಇವನ ಮನೆತನದ ಹೆಸರು ತುಂಬಾ ಫೇಮಸ್ ಇತ್ತು. ಅವತ್ತು ರಾತ್ರಿ ಮನು ಶರ್ಮಾ, ನಾನು ಯಾರಂತ ಗೊತ್ತಾ, ನನಗೆ ಕೊಡಲ್ವಾ ಅಂತೀಯಾ ಅಂತ ಆವಾಜ್ ಹಾಕಿದ್ದ. ಮನು ಶರ್ಮಾ ತಂದೆ ವಿನೋದ್ ಶರ್ಮಾ
ವಿನೋದ್ ಶರ್ಮಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಹಿರಿಯ ಮತ್ತು ಪ್ರಭಾವಿ ನಾಯಕರಾಗಿದ್ದರು. ಪಂಜಾಬ್ನ ಬಾನೂರ್ ಕ್ಷೇತ್ರದಿಂದ ಹಾಗೂ 2005ರಿಂದ 2014ರವರೆಗೆ ಹರಿಯಾಣದ ಅಂಬಾಲಾ ಸಿಟಿ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 3 ಬಾರಿ MLA ಆಗಿದ್ರು. ಜೊತೆಗೆ ಇವರು ಮಾಜಿ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರ ಅಳಿಯ. ಅಲ್ಲಿಗೆ ಮನು ಶರ್ಮಾಗಿದ್ದ ಕಾಂಟ್ಯಾಕ್ಟ್ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಾಗಿರ್ಬೋದಲ್ವಾ. ಆವತ್ತು ಇವನು ಎಷ್ಟೇ ಹೇಳಿದ್ರು ಎಣ್ಣೆ ಕೊಡಲ್ಲ, ಬಾರ್ ಕ್ಲೋಸ್ ಅಂತ ಜೆಸ್ಸಿಕಾ ಹೇಳಿದ್ದು ಫ್ರೆಂಡ್ಸ್ ಮುಂದೆ ಒಂಥರ ಇನ್ಸಲ್ಟ್ ಥರ ಫೀಲ್ ಆಗಿತ್ತು. ಮೊದಲೇ ಒಳಗಿದ್ದ ಎಣ್ಣೆ ಪರಮಾತ್ಮನ ಇನ್ಫ್ಲೂಯೆನ್ಸ್ನಲ್ಲಿದ್ದ ಶರ್ಮಾಗೆ ಸಿಟ್ಟು ಬಂದಿತ್ತು. ಹಿಂದು ಮುಂದು ನೋಡದೆ ಸೀದಾ ಪಾಕೆಟ್ಗೆ ಕೈ ಹಾಕಿ .22 ಪಿಸ್ಟಲ್ ಹೊರಗಡೆ ತೆಗಿತಾನೆ. ನೋಡ್ತಲೇ ರೆಸ್ಟೋರೆಂಟ್ನ ಸೀಲಿಂಗ್ ಮೇಲೆ ಗುಂಡು ಹಾರಿಸ್ತಾನೆ. ಜೆಸ್ಸಿಕಾಳನ್ನ ಹೆದರಿಸೋ ಸಲುವಾಗಿ ಶರ್ಮಾ ಮಾಡಿದ್ದ ಕೆಲಸ ಅದು. ಶೂಟ್ ಮಾಡಿದ ಕೂಡಲೇ ಬಾರಲ್ಲಿದ್ದ ಜನ ದಿಕ್ಕಾಪಾಲಾಗಿ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಜೆಸ್ಸಿಕಾ ಮಾತ್ರ ಒಂಚೂರು ಹೆದರದೆ ಅಲ್ಲೇ ನಿಂತ್ಕೊಂಡಿದ್ಲು. ನಂತರ ಮನು ಶರ್ಮಾ ಡ್ರಿಂಕ್ಸ್ ಕೊಡು ಅಂತ ಜೆಸ್ಸಿಕಾಳನ್ನ ಕೇಳ್ತಾನೆ. ಬಟ್ ಆಗ್ಲೂ ಜೆಸ್ಸಿಕಾ ಇಲ್ಲ ಸರ್, ಬಾರ್ ಕ್ಲೋಸ್ಡ್, ಕೊಡಕ್ಕಾಗಲ್ಲ ಸರ್ ಅಂದ್ಬಿಡ್ತಾಳೆ. ಈ ರಿಜೆಕ್ಷನ್ ಶರ್ಮಾಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಮತ್ತೆ ಗನ್ನಿಂದ ಫೈರ್ ಮಾಡ್ತಾನೆ. ಈ ಬಾರಿ ಗುಂಡು ಸೀಲಿಂಗ್ಗೆ ಹೋಗಿರಲಿಲ್ಲ, ಬದಲಿಗೆ ನೇರವಾಗಿ ಜೆಸ್ಸಿಕಾಳ ಕಡೆಗೆ ಸಿಡಿದಿತ್ತು. ಆ ರಾತ್ರಿ 2 ಗುಂಡುಗಳು ಸಿಡಿದಿದ್ವು. ಆ ಗುಂಡು ಸೀದಾ ಜೆಸ್ಸಿಕಾ ತಲೆಗೆ ತಾಗಿತ್ತು. ಅವಳು ಅಲ್ಲೇ ಕುಸಿದು ಬೀಳ್ತಾಳೆ. ಜೆಸ್ಸಿಕಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು. ಅಲ್ಲಿದ್ದವರೆಲ್ಲ ಕಿರ್ಚ್ಕೊಂಡು ಹೊರಗಡೆ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ವಿಪರ್ಯಾಸ ಅಂದ್ರೆ ಯಾರು ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಧೈರ್ಯ ಮಾಡಲ್ಲ. ರೆಸ್ಟೋರೆಂಟ್ನಲ್ಲಿದ್ದವರೆಲ್ಲ ಆಚೆ ಓಡೋಕೆ ಶುರು ಮಾಡ್ತಾರೆ. ಅವ್ರ ಜೊತೆಗೆ ಮನು ಶರ್ಮಾ ಮತ್ತವನ ಟೀಮ್ ಹೊರಗಡೆ ಹೋಗ್ಬಿಡ್ತಾರೆ. ಅವತ್ತು ಮನು ಶರ್ಮಾ ಜೊತೆಗೆ 3 ಫ್ರೆಂಡ್ಸ್ ಇದ್ರು. ಅವರ ಹೆಸರು ಅಮರ್ದೀಪ್ ಸಿಂಗ್ ಗಿಲ್ ಅಲಿಯಾಸ್ ಟೋನಿ, ವಿಕಾಸ್ ಯಾದವ್ ಮತ್ತು ಆಲೋಕ್ ಖನ್ನಾ. ಇಂಟ್ರೆಸ್ಟಿಂಗ್ ಅಂದರೆ ಈ ಆಲೋಕ್ ಖನ್ನಾ ಕೋಕೋ-ಕೋಲಾ ಕಂಪನಿಯ ಉನ್ನತ ಅಧಿಕಾರಿಯಾಗಿದ್ದ. ಅದೇ ಪಾರ್ಟಿಯಲ್ಲಿ ಬೀನಾ ರಮಾನಿ ಕೂಡ ಇದ್ರು. ಬೀನಾ ರಮಾನಿ ಜೆಸ್ಸಿಕಾ ಲಾಲ್ ಕೊಲೆಯಾದ ರೆಸ್ಟೋರೆಂಟ್ನ ಮಾಲಕಿ. ಬೀನಾ ರಮಾನಿ ಡೆಲ್ಲಿಯ ಪ್ರಸಿದ್ಧ ಉದ್ಯಮಿ ಕಮ್ ಫ್ಯಾಷನ್ ಡಿಸೈನರ್ ಹಾಗೂ ಸೋಷಿಯಲೈಟ್ ಕೂಡ ಆಗಿದ್ರು. ಇದೇ ಬೀನಾ ರಮಾನಿ ಧೈರ್ಯ ಮಾಡಿ ಮನು ಶರ್ಮಾನನ್ನ ತಡೆಯೋಕೆ ಪ್ರಯತ್ನಿಸ್ತಾರೆ. ಅವನ ಕಿತ್ಕೊಳ್ಳೋಕೆ ನೋಡ್ತಾರೆ. ಆದರೆ ಮನು ಶರ್ಮಾ ಅವರನ್ನ ನೂಕಿ ತಪ್ಪಿಸ್ಕೊಂಡು ಓಡ್ಬಿಡ್ತಾನೆ. ನಂತರ ಬೀನಾ ರಮಾನಿ ಅವರೇ ಜೆಸ್ಸಿಕಾಳನ್ನ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಗುಂಡು ತಲೆಗೆ ತಾಗಿದ್ರಿಂದ ಜೆಸ್ಸಿಕಾ ಸತ್ತು ಹೋಗ್ತಾಳೆ. ಅವತ್ತು ರಾತ್ರಿ ಆ ಪಾರ್ಟಿಯಲ್ಲಿ 100 ಶ್ರೀಮಂತ ಜನರಿದ್ರು. ಅಲ್ಲಿದ್ದವರೆಲ್ಲ ಬಾರಲ್ಲಿ ಏನಾಯ್ತು ಅನ್ನೋದನ್ನ ಕಣ್ಣಾರೆ ನೋಡಿದ್ರು. ಶೂಟ್ ಮಾಡಿದ್ದು ಯಾರು ಅಂತಾನೂ ನೋಡಿದ್ರು. ಅವನು ಮನು ಶರ್ಮಾ ಅಂತಾನೂ ಎಲ್ರಿಗೂ ಗೊತ್ತಿತ್ತು. ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಪೊಲೀಸರು ತಕ್ಷಣ ಮನು ಶರ್ಮಾನನ್ನ ಅರೆಸ್ಟ್ ಮಾಡೋಕೆ ಅವನ ಮನೆಗೆ ಹೋಗ್ತಾರೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮನೆಯವರೆಲ್ಲ ಅದಾಗಲೇ ಎಲ್ಲಿಗೂ ಹೋಗ್ಬಿಟ್ಟಿದ್ರು. ಆದರೆ ಕೆಲವು ದಿನಗಳ ನಂತರ ಪೊಲೀಸರು ಒಬ್ಬೊಬ್ಬರಾಗೆ ಅರೆಸ್ಟ್ ಮಾಡ್ತಾರೆ. ಮೇ 4ಕ್ಕೆ ಆಲೋಕ್ ಖನ್ನಾ ಮತ್ತು ಅಮರ್ದೀಪ್ ಅರೆಸ್ಟ್ ಆಗ್ತಾರೆ. ಮೇ 6ಕ್ಕೆ ಮನು ಶರ್ಮಾ ಅವನಾಗೆ ಬಂದು ಸರೆಂಡರ್ ಆಗ್ತಾನೆ. ವಿಚಾರಣೆ ಆರಂಭಿಸ್ತಾರೆ. ಬಾರ್ಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಬಟ್ ಇದುವರೆಗೂ ಪೊಲೀಸರಿಗೆ ಮರ್ಡರ್ ವೆಪನ್ ಸಿಕ್ಕಿರಲಿಲ್ಲ. ಜೆಸ್ಸಿಕಾ ತಲೆಗೆ ಗುಂಡು ಹಾರಿಸಲಾಗಿದ್ದ .22 ಪಿಸ್ಟಲ್ನ ಮನು ಶರ್ಮಾ ನಾಶ ಮಾಡಿದ್ದ. ಇದು ಮತ್ತೊಂದು ಆಫೆನ್ಸ್ ಆಗಿತ್ತು. ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಈ ಘಟನೆ ಆದಾಗ ಮನು ಶರ್ಮಾನ ಒಬ್ಬ ಫ್ರೆಂಡ್ US ಇಂದ ಬಂದಿದ್ದ. ಘಟನೆ ಆದ್ಮೇಲೆ ಆ ಫ್ರೆಂಡ್ ರಿಟರ್ನ್ ಹೋಗಿದ್ದ. ಬಹುಶಃ ಸಾಕ್ಷ್ಯ ನಾಶ ಮಾಡಲು ಅವನು ಹೆಲ್ಪ್ ಮಾಡಿರಬಹುದು ಅಂತಾನೂ ಆರೋಪಿಸಲಾಗಿತ್ತು. ಪೊಲೀಸರು ತನಿಖೆ ಚುರುಕುಗೊಳಿಸ್ತಾರೆ. ಈ ವೇಳೆ ಮತ್ತೊಂದು ಹೆಸರು ಕೇಳಿ ಬರುತ್ತೆ. ಅವನೇ ಅಮಿತ್ ಝಿಂಗಾನ್. ಕೂಡಲೇ ಅಮಿತ್ ಝಿಂಗಾನ್ನನ್ನ ಅರೆಸ್ಟ್ ಮಾಡ್ತಾರೆ. ಮನು ಶರ್ಮಾ ಆ್ಯಂಡ್ ಫ್ರೆಂಡ್ಸ್ ಜೆಸ್ಸಿಕಾ ಲಾಲ್ ಕೊಲೆ ಮಾಡಿದ ನಂತರ ಅಮಿತ್ ಝಿಂಗಾನ್ನನ್ನ ಅದೇ ರೆಸ್ಟೋರೆಂಟ್ಗೆ ಕರೆಸ್ಕೊಂಡಿದ್ರು. ಇವನ್ ಬಂದು ಕೊಲೆ ನಡೆದ ಜಾಗದಲ್ಲಿದ್ದ ರಕ್ತದ ಕಲೆಗಳನ್ನ ತೊಳೆದು ಸಾಕ್ಷ್ಯ ನಾಶಪಡಿಸಿದ್ದ ಅನ್ನೋ ಆರೋಪ ಇತ್ತು. ಹಾಗೆ ಇವನೇ ಬಾರಲ್ಲಿ ಬಿದ್ದಿದ್ದ ಪಿಸ್ಟಲ್ ಅನ್ನ ಎತ್ಕೊಂಡು ಯಾರಿಗೋ ಕೊಟ್ಟು ಸಾಕ್ಷ್ಯ ನಾಶ ಮಾಡಿದ್ದಾನೆ ಅನ್ನೋ ಆರೋಪವು ಇವನ್ ಮೇಲಿತ್ತು. ಪೊಲೀಸರು ಬೀನಾ ರಮಾನಿಯನ್ನು ಅರೆಸ್ಟ್ ಮಾಡ್ತಾರೆ. ಆ ರಾತ್ರಿ ಬೀನಾ ರಮಾನಿ ತಮ್ಮ ಮಗಳ ಜೊತೆಗೆ ಆ ಪಾರ್ಟಿಯಲ್ಲಿದ್ರು. ರಮಾನಿ ಮಗಳು ಮಾಲಿನಿ ರಮಾನಿ ಜೆಸ್ಸಿಕಾ ಜೊತೆ ಮಾಡ್ಲಿಂಗ್ ಮಾಡ್ತಾ ಇದ್ರು. ರಮಾನಿ ಇಲ್ಲಿಗಲ್ ಬಾರ್ ನಡೆಸ್ತಾ ಇದ್ದಾರೆ. ಕುತುಬ್ ಕಾಲೋನೇಡ್ನಲ್ಲಿ ಆ ರಾತ್ರಿ ಮದ್ಯ ಸರ್ವ್ ಮಾಡಲು ದೆಹಲಿ ಪೊಲೀಸರಿಂದ ಯಾವುದೇ ಅಧಿಕೃತ ಲೈಸೆನ್ಸ್ ಪಡೆದಿರಲಿಲ್ಲ. ಅಕ್ರಮವಾಗಿ ಪಾರ್ಟಿ ಆರ್ಗನೈಸ್ ಮಾಡಿದ್ರು ಅಂತ ಆರೋಪಿಸಿ ಇವರನ್ನ ಅರೆಸ್ಟ್ ಮಾಡ್ತಾರೆ. ನಮ್ಮ ಮಗಳನ್ನ ರಾಜಕಾರಣಿಯ ಮಗ ಗುಂಡಿಟ್ಟು ಕೊಲೆ ಮಾಡಿಬಿಟ್ಟಿದ್ದಾನೆ ಅನ್ನೋ ವಿಚಾರ ಜೆಸ್ಸಿಕಾ ತಂದೆ ತಾಯಿ ಮತ್ತು ಅಕ್ಕ ಸಬ್ರೀನಾ ಲಾಲ್ಗೆ ಗೊತ್ತಾದಾಗ ಎಲ್ಲರೂ ನಡುಗಿ ಹೋಗಿದ್ರು. ಸಬ್ರೀನಾ ಮತ್ತು ಕುಟುಂಬ ಜೆಸ್ಸಿಕಾ ಸಾವಿಗೆ ನ್ಯಾಯ ಪಡೆಯಲು ಹೋರಾಟ ಆರಂಭಿಸ್ತಾರೆ. ಈ ವೇಳೆ ಸಬ್ರೀನಾ ಅವರಿಗೆ ಭೂಗತ ಜಗತ್ತಿಂದ ಮತ್ತು ರಾಜಕೀಯ ವಲಯದಿಂದ ದುಡ್ಡಿನ ಆಮಿಷಗಳು ಬರುತ್ತವೆ. ಒಪ್ಪದೇ ಇದ್ದಾಗ ಕೊಲೆ ಬೆದರಿಕೆಗಳೂ ಬರುತ್ತೆ. ಆದರೆ ಸಬ್ರೀನಾ ಯಾವುದೇ ಆಮಿಷ ಅಥವಾ ಬೆದರಿಕೆಗಳಿಗೆ ಭಯ ಪಡದೆ ನ್ಯಾಯಕ್ಕಾಗಿ ಹೋರಾಡ್ತಾರೆ.
ಮಾಡ್ತಾರೆ. ಮನು ಶರ್ಮಾನ ಮತ್ತೊಬ್ಬ ಫ್ರೆಂಡ್ ವಿಕಾಸ್ ಯಾದವ್. ಇವನು DP ಯಾದವ್ ಮಗ. DP ಯಾದವ್ ಉತ್ತರ ಪ್ರದೇಶದ ಅತ್ಯಂತ ಪ್ರಭಾವಿ ರಾಜಕಾರಣಿ ಮತ್ತು ಪ್ರಸಿದ್ಧ ಬಾಹುಬಲಿ ಡಾನ್ ಆಗಿದ್ರು. 1990ರ ದಶಕದಲ್ಲಿ DP ಯಾದವ್ ಹೆಸರು ಕೇಳಿದ್ರೆ ಉತ್ತರ ಪ್ರದೇಶ ನಡುಗ್ತಾ ಇತ್ತಂತೆ. ವಿಕಾಸ್ ಯಾದವ್ ಆಂಟಿಸಿಪೇಟರಿ ಬೇಲ್ ತಗೊಂಡು ಪೊಲೀಸರ ಮುಂದೆ ಶರಣಾಗಿದ್ದ. ನಂತರ ಪೊಲೀಸರ ವಿಚಾರಣೆ ವೇಳೆ ನನ್ಗೆ ಈ ಪಾರ್ಟಿ ಬಗ್ಗೆ ಏನೂ ಗೊತ್ತಿಲ್ಲ, ಅವತ್ತು ನಾನು ಮನು ಶರ್ಮಾ ಜೊತೆ ಇರಲಿಲ್ಲ, ಮಾರನೇ ದಿನ ನನಗೆ ಘಟನೆ ಬಗ್ಗೆ ಗೊತ್ತಾಗಿದ್ದು ಅಂತ ಹೇಳಿಕೆ ಕೊಡ್ತಾನೆ. ಆದ್ರೆ ಇದೇ ವಿಕಾಸ್ ಯಾದವ್ ಜೆಸ್ಸಿಕಾ ಲಾಲ್ಗೆ ಶರ್ಮಾ ಗುಂಡು ಹಾರಿಸಿದ ನಂತರ ಅವನಿಗೆ ಘಟನಾ ಸ್ಥಳದಿಂದ ತಪ್ಪಿಸಿಕೊಳ್ಳೋಕೆ ಮತ್ತು ಸಾಕ್ಷ್ಯಗಳನ್ನ ನಾಶಪಡಿಸೋಕೆ ನೇರವಾಗಿ ಸಹಾಯ ಮಾಡಿದ್ದ ಅನ್ನೋ ಆರೋಪವಿತ್ತು. ಅಲ್ಲದೆ ಸ್ವತಃ DP ಯಾದವ್ ಅವರೇ ಮನು ಶರ್ಮಾಗೆ ಸರೆಂಡರ್ ಆಗೋಕೆ ಹೇಳಿದ್ರು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿತ್ತು. ಅವತ್ತು 3 ಆಗಸ್ಟ್ 1999 ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಮನು ಶರ್ಮಾನನ್ನ ಪ್ರಮುಖ ಕೊಲೆ ಆರೋಪಿ ಅಂತ ಹೇಳಲಾಗಿತ್ತು. ಅಮರ್ದೀಪ್ ಸಿಂಗ್, ವಿಕಾಸ್ ಯಾದವ್ ಮತ್ತು ಆಲೋಕ್ ಖನ್ನಾ ವಿರುದ್ಧ ಸಾಕ್ಷ್ಯ ನಾಶ, ಮನು ಶರ್ಮಾಗೆ ಅಕ್ರಮವಾಗಿ ಆಶ್ರಯ ನೀಡಿದ್ದು, ಮನು ಶರ್ಮಾನನ್ನ ಕಾನೂನಿನಿಂದ ಬಚಾವ್ ಮಾಡಲು ಒಟ್ಟಾಗಿ ಸಂಚು ರೂಪಿಸಿದ್ದು ಸೇರಿದಂತೆ ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕ್ತಾರೆ. ಈ ಪ್ರಕರಣದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಇದರಲ್ಲಿ ಕ್ರಿಕೆಟ್ ಸೆಲೆಬ್ರಿಟಿಯೊಬ್ಬರ ತಂದೆಯ ಹೆಸರು ಥಳಕು ಹಾಕೊಂಡಿತ್ತು. ಕ್ರಿಕೆಟಿಗ ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ಸಿಂಗ್ ಅವರ ಹೆಸರು ಕೇಳಿ ಬಂದಿತ್ತು. ಕೊಲೆ ಬಳಿಕ ಪ್ರಮುಖ ಆರೋಪಿಗೆ ಸಹಾಯ ಮಾಡಿದ್ರು ಅನ್ನೋ ಆರೋಪ ಯೋಗರಾಜ್ ಸಿಂಗ್ ಅವರ ಮೇಲಿತ್ತು. ಜೊತೆಗೆ ಹರ್ವಿಂದರ್ ಚೋಪ್ರಾ, ವಿಕಾಸ್ ಗಿಲ್ ಮತ್ತು ರಾಜಾ ಚೋಪ್ರಾ ಸೇರಿದಂತೆ ಇನ್ನೂ ಕೆಲವರ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿತ್ತು. ಕೋರ್ಟ್ ಅಲ್ಲಿ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಮುಂದೆ 7 ವರ್ಷಗಳ ಕಾಲ ಆದ ಘಟನೆಗಳು ಇಂಡಿಯಾದ ನ್ಯಾಯಾಂಗ ಇತಿಹಾಸದ ಡಾರ್ಕ್ ಚಾಪ್ಟರ್ಗಳಾಗಿದ್ವು. ಒಬ್ಬರಾದ ಮೇಲೆ ಒಬ್ಬರು ಸಾಕ್ಷಿಗಳು ಯೂಟರ್ನ್ ಹೊಡಿತಾರೆ. ಅಂದ್ರೆ ವಿಟ್ನೆಸ್ಗಳು ಹಾಸ್ಟೈಲ್ ಆಗಿದ್ರು. ಇದಕ್ಕೆ ದುಡ್ಡಿನ ಆಮಿಷ ಅಥವಾ ಭಯ ಕಾರಣ ಅಂದ್ರೂ ತಪ್ಪಲ್ಲ. ಹೀಗೆ ಒಟ್ಟು 32 ಸಾಕ್ಷಿಗಳು ತಮ್ಮ ಹೇಳಿಕೆ ಬದಲಿಸಿದ್ರು. ಈ 32 ಜನರಲ್ಲಿ ಕೆಲವರು ಜೆಸ್ಸಿಕಾಗೆ ಗುಂಡು ತಗಲಿದ್ದು ಕಣ್ಣಾರೆ ನೋಡಿದ್ರು. ಪೊಲೀಸರ ಮುಂದೆ ಮನು ಶರ್ಮಾನೇ ಗುಂಡು ಹಾರಿಸಿದ್ದು ಅಂತಾನೂ ಹೇಳಿದ್ರು. ಇವರೆಲ್ಲರೂ ಆ ರಾತ್ರಿ ಪಾರ್ಟಿಯಲ್ಲಿದ್ದವರೇ, ಬಟ್ ನ್ಯಾಯಾಲಯದಲ್ಲಿ ಫಿರ್ಕಿ ಹೊಡೆದಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಇವರಲ್ಲಿ ಮುಖ್ಯ ಸಾಕ್ಷಿಯಾಗಿದ್ದವರು ಬಾಲಿವುಡ್ ಆಕ್ಟರ್ ಶಯಾನ್ ಮುನ್ಷಿ. ಈತ ಗುಂಡು ಹಾರಿದ್ದನ್ನ ಕಣ್ಣಾರೆ ನೋಡಿದ್ದ. ಇವನು ಜೆಸ್ಸಿಕಾ ಫ್ರೆಂಡ್ ಆಗಿದ್ದ. ಇವನು ಕೂಡ ಅವತ್ತು ರಾತ್ರಿ ಜೆಸ್ಸಿಕಾ ಪಕ್ಕದಲ್ಲೇ ನಿಂತು ಬಾರ್ ಟೆಂಡಿಂಗ್ ಮಾಡ್ತಾ ಇದ್ದ. ಬಟ್ ಕೋರ್ಟ್ ಅಲ್ಲಿ ಮಾತ್ರ ಆ ರಾತ್ರಿ ಏನಾಯ್ತು ಅಂತ ನನಗೆ ನೆನಪೇ ಇಲ್ಲ ಅಂದ್ಬಿಟ್ಟ. ಅಲ್ಲದೆ ನನಗೆ ಹಿಂದಿ ಅರ್ಥ ಆಗಲ್ಲ, ಅದಕ್ಕೆ ನಾನು FIR ಅಲ್ಲಿ ಏನ್ ಬರ್ದಿದೆ ಅನ್ನೋದನ್ನ ಓದದೆ ಸೈನ್ ಮಾಡಿದ್ದೆ ಅಂದಿದ್ದ. ಅಂದಲೀಪ್ ಸೆಹಗಲ್, ಕರಣ್ ರಾಜ್ಪೂತ್, ಶಿವಲಾಲ್ ಯಾದವ್ ಸೇರಿದಂತೆ ಇನ್ನೂ ಹಲವರು ಯೂಟರ್ನ್ ಹೊಡೆದಿದ್ರು. ಈ ಪ್ರಕರಣದಲ್ಲಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಹೇಳಿಕೆ ಮುಖ್ಯವಾಗಿತ್ತು. ಅಂದ್ರೆ ಬುಲೆಟ್ ಶೆಲ್ ಮತ್ತು ಬಂದೂಕುಗಳನ್ನ ವೈಜ್ಞಾನಿಕವಾಗಿ ಪರಿಶೀಲಿಸುವ ವಿಜ್ಞಾನಿಗಳ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಗಳಾಗಿದ್ದವರು ರೂಪ್ ಸಿಂಗ್ ಮತ್ತು ಪ್ರೇಮ್ ಸಾಗರ್. ಇವರು ತಮ್ಮ ಸ್ಟೇಟ್ಮೆಂಟ್ ಚೇಂಜ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇವರ ಪ್ರಕಾರ ಕ್ರೈಮ್ ಸೀನ್ ನಲ್ಲಿ ಸಿಕ್ಕ ಕಾರ್ಟ್ರಿಜಸ್ ಒಂದೇ ಗನ್ ಅದ್ದಲ್ಲ, ಬದಲಿಗೆ 2 ಗನ್ ಶೂಟ್ ಮಾಡಲಾಗಿತ್ತು ಅಂತ ಕೋರ್ಟ್ ಅಲ್ಲಿ ಹೇಳಿಕೆ ನೀಡ್ತಾರೆ. ಇದು ಹೊಸ 2 ವೆಪನ್ ಥಿಯರಿ ಆಗಿತ್ತು. ಅಂದ್ರೆ ಕ್ರೈಮ್ ನಡೆದಾಗ ಅಲ್ಲಿ ಮನು ಶರ್ಮಾ ಒಬ್ಬನೇ ಅಲ್ಲ, ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಗನ್ಗಳಿಂದ ಶೂಟ್ ಮಾಡಿದ್ದಾರೆ ಅಂದಿದ್ರು. ಇದು ಇಡೀ ದೇಶದಾದ್ಯಂತ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಆದ್ರೆ ಮರ್ಡರ್ ವೆಪನ್ ಯಾವತ್ತೂ ಸಿಗ್ಲಿಲ್ಲ. ಅದು 21 ಫೆಬ್ರವರಿ 2006. ಪ್ರಕರಣ ನಡೆದು 7 ವರ್ಷ ಕಳೆದಿತ್ತು. ಸೆಷನ್ ಕೋರ್ಟ್ ಅಲ್ಲಿ ಟ್ರಯಲ್ ನಡೀತಾನೆ ಇತ್ತು. ಈ ವೇಳೆ ಕೋರ್ಟ್ ಅಲ್ಲಿ ಅಪರಾಧಿ ಗುರುತು ಪತ್ತೆ ಪ್ರಕ್ರಿಯೆಯೂ ಆರಂಭವಾಗಿತ್ತು. ಈ ಪ್ರಕರಣದ ಅತ್ಯಂತ ಪ್ರಮುಖ ಸಾಕ್ಷಿಯಾಗಿದ್ದ ನಟ ಶಯಾನ್ ಮುನ್ಷಿ ಸೇರಿದಂತೆ ಒಟ್ಟು 32 ಪ್ರಮುಖ ಪ್ರತ್ಯಕ್ಷದರ್ಶಿಗಳು ಕೋರ್ಟ್ನಲ್ಲಿ ಮನು ಶರ್ಮಾನನ್ನ ಗುರುತಿಸಲು ನಿರಾಕರಿಸಿಬಿಡ್ತಾರೆ. ನಮಗೆ ಮನು ಶರ್ಮಾ ಯಾರಂತಾನೆ ಗೊತ್ತಿಲ್ಲ, ಅವನು ಶೂಟ್ ಮಾಡಿದ್ದನ್ನ ನಾವು ನೋಡೇ ಇಲ್ಲ ಅಂದ್ಬಿಡ್ತಾರೆ. ಅಲ್ಲದೆ ಮುಖ್ಯವಾಗಿ ಕ್ರೈಮ್ ವೆಪನ್ ಕೂಡ ಇನ್ನೂ ಸಿಕ್ಕಿರಲಿಲ್ಲ. ಹಾಗಾಗಿ ಮನು ಶರ್ಮಾನೇ ಜೆಸ್ಸಿಕಾ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಬಲವಾದ ಸಾಕ್ಷಿ ಇರದ ಕಾರಣ ಕೋರ್ಟ್ ಫೆಬ್ರವರಿ 21ಕ್ಕೆ ಮನು ಶರ್ಮಾ ಸೇರಿದಂತೆ ಎಲ್ಲ 9 ಆರೋಪಿಗಳನ್ನು ಖುಲಾಸೆ ಮಾಡಿಬಿಡುತ್ತೆ. ಕೋರ್ಟ್ನ ಈ ಆದೇಶದಿಂದ ಎಲ್ರಿಗೂ ಶಾಕ್ ಆಗಿತ್ತು. ಇಡೀ ದೇಶದ ಜನ ಆಕ್ರೋಶಗೊಂಡಿದ್ರು. ದೆಹಲಿಯ ರಸ್ತೆಗಳಲ್ಲಿ ಪ್ರತಿಭಟನೆ, ರ್ಯಾಲಿಗಳು ನಡೆದವು. ವಿಶೇಷ ಅಂದ್ರೆ ವಿದೇಶದಲ್ಲೂ ಈ ಸುದ್ದಿ ಹೆಡ್ಲೈನ್ ಆಗಿತ್ತು. SMS ಕ್ಯಾಂಪೇನ್, ಇಮೇಲ್ ಕ್ಯಾಂಪೇನ್ ಆರಂಭವಾಗಿತ್ತು. #ಜಸ್ಟಿಸ್ ಫಾರ್ ಜೆಸ್ಸಿಕಾ, #ಹೂ ಕಿಲ್ಡ್ ಜೆಸ್ಸಿಕಾ, #ನೋ ಒನ್ ಕಿಲ್ಡ್ ಜೆಸ್ಸಿಕಾ ಅಂತೆಲ್ಲ ಯುವ ಜನತೆ ಅಭಿಯಾನ ಆರಂಭಿಸಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಇದೆಲ್ಲದರ ನಡುವೆ ಸಬ್ರಿನಾ ಮಾತ್ರ ಧೈರ್ಯವಾಗಿ ನಿಂತು ಮನು ಶರ್ಮಾ ಸೇರಿದ
ಸೇರಿದಂತೆ ಆರೋಪಿಗಳ ವಿರುದ್ಧ ಧ್ವನಿ ಎತ್ತಿದ್ರು. ಮನು ಶರ್ಮಾ ತಂದೆ ವಿನೋದ್ ಶರ್ಮಾ ಸಾಕ್ಷಿಗಳಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ, ಕೆಲವರಿಗೆ ಧಮಕಿ ಹಾಕಿದ್ದಾರೆ ಅಂತ ಆರೋಪಿಸುತ್ತಾರೆ. ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ VN ಖರೆ ಅವರು ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಟ್ರಯಲ್ ಜಡ್ಜ್ ಬಗ್ಗೆಯೂ ಮಾತಾಡಿದ್ರು. ಇದೊಂದು ಓಪನ್ ಅಂಡ್ ಶಟ್ ಕೇಸ್ ಆಗಿತ್ತು. ಡಜನ್ ಗಟ್ಲೆ ಪ್ರತ್ಯಕ್ಷದರ್ಶಿಗಳಿದ್ರು. ಇಂತಹ ಪ್ರಕರಣದಲ್ಲೂ ಆರೋಪಿಗಳು ಖುಲಾಸೆಯಾಗಿದ್ದು ನ್ಯಾಯಾಂಗ ವ್ಯವಸ್ಥೆಯ ದೌರ್ಬಲ್ಯ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ಯಾವಾಗ ಪೊಲೀಸರು, ಸರ್ಕಾರಿ ವಕೀಲರು ಮತ್ತು ಡಿಫೆನ್ಸ್ ವಕೀಲರು ಎಲ್ಲರೂ ಅಪರಾಧಿಗಳೊಂದಿಗೆ ಶಾಮೀಲಾಗಿರ್ತಾರೋ ಅಥವಾ ಪ್ರಭಾವಕ್ಕೆ ಒಳಗಾಗಿರ್ತಾರೋ ಅಂತಹ ಸಮಯದಲ್ಲಿ ನ್ಯಾಯಾಧೀಶರು ಪ್ರೋಆಕ್ಟಿವ್ ಇರಬೇಕು. ಅವರು ಕೇವಲ ಕೋರ್ಟ್ಗೆ ಸಲ್ಲಿಕೆಯಾದ ಸಾಕ್ಷ್ಯಗಳನ್ನಷ್ಟೇ ನಂಬಿ ಕೂರಬಾರದು, ಬದಲಿಗೆ ಸ್ವತಃ ಸತ್ಯವನ್ನ ಹೊರತೆಗೆಯಲು ಪ್ರಯತ್ನಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಈ ಸುದೀರ್ಘ ಕಾನೂನು ಹೋರಾಟದ ನಡುವೆ ಜೆಸ್ಸಿಕಾ ತಾಯಿ ಇದೇ ಕೊರಗಲ್ಲೇ ನಿಧನರಾಗ್ತಾರೆ. ಮಗಳ ಕೊಲೆಗಾರ ಬಂಧಮುಕ್ತವಾಗಿದ್ದನ್ನು ನೋಡಿದ ಜೆಸ್ಸಿಕಾ ತಂದೆ ಕೂಡ ಆಘಾತಗೊಂಡಿದ್ರು. ಪಾರ್ಶ್ವವಾಯುಗೆ ತುತ್ತಾಗಿದ್ರು. ಅದೇ ಕೊರಗಲ್ಲಿ ಅವರೂ ತೀರ್ಕೊಳ್ತಾರೆ. ಪಾಪ ಜೆಸ್ಸಿಕಾ ಸಹೋದರಿ ಸಬ್ರಿನಾ ತನ್ನ ಇಡೀ ಕುಟುಂಬವನ್ನ ಕಳ್ಕೊಂಡು ಒಂಟಿಯಾಗ್ಬಿಡ್ತಾರೆ. ಆದರೂ ಸಬ್ರಿನಾ ಧೃತಿಗೆಡದೆ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. ಸಬ್ರಿನಾ ಅವರ ಹೋರಾಟಕ್ಕೆ ಮಾಧ್ಯಮಗಳು ಮತ್ತು ದೇಶದ ಯುವ ಜನತೆ ಸಾಥ್ ನೀಡ್ತಾರೆ. ಸಬ್ರಿನಾ ಅವರ ನೇತೃತ್ವದಲ್ಲಿ ದೆಹಲಿಯ ಇಂಡಿಯಾ ಗೇಟ್ ಬಳಿ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಲಾಗುತ್ತೆ. ಸಹಿ ಸಂಗ್ರಹ ಚಳವಳಿಗಳು ನಡೆಯುತ್ತವೆ. ಈಗ ಇದು ಕೇವಲ ಒಂದು ಕುಟುಂಬದ ಹೋರಾಟವಾಗಿ ಉಳಿದಿರಲಿಲ್ಲ, ಒಂದು ಭ್ರಷ್ಟ ವ್ಯವಸ್ಥೆಯ ವಿರುದ್ಧದ ಸಾರ್ವಜನಿಕ ಆಂದೋಲನವಾಗಿ ಮಾರ್ಪಟ್ಟಿತ್ತು. ಸಾರ್ವಜನಿಕರ ಭಾರೀ ಒತ್ತಡ ಮತ್ತು ಸಬ್ರಿನಾ ಅವರ ದೃಢವಾದ ಕಾನೂನು ಹೋರಾಟ ಪರಿಗಣಿಸಿದ ದೆಹಲಿ ಹೈಕೋರ್ಟ್ ಈ ಪ್ರಕರಣವನ್ನ ಮರುಪರಿಶೀಲಿಸಲು ತೀರ್ಮಾನಿಸುತ್ತೆ. ಅದು 22 ಮಾರ್ಚ್ 2006. ಖುಲಾಸೆಯಾಗಿದ್ದ 9 ಆರೋಪಿಗಳ ವಿರುದ್ಧ ದೆಹಲಿ ಹೈಕೋರ್ಟ್ ವಾರೆಂಟ್ ಜಾರಿ ಮಾಡುತ್ತೆ. ಹೈಕೋರ್ಟ್ನಲ್ಲಿ ಆರೋಪಿಗಳ ವಿರುದ್ಧ ಹೊಸದಾಗಿ ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಅವತ್ತು 15 ಡಿಸೆಂಬರ್ 2006 ಹೈಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿತ್ತು. ಜಸ್ಟಿಸ್ RS ಸೋಧಿ ಮತ್ತು ಜಸ್ಟಿಸ್ PK ಭಾಸಿನ್ ಅವರ ಪೀಠ ಮನು ಶರ್ಮಾ ದೋಷಿ ಅಂತ ತೀರ್ಪು ನೀಡುತ್ತೆ. ಅಲ್ಲದೆ ಬಾಲಿವುಡ್ ಆಕ್ಟರ್ ಶಯಾನ್ ಮುನ್ಷಿ ಸುಳ್ಳು ಸಾಕ್ಷಿ ಹೇಳಿದ್ದಾರೆ ಅಂತಾನೂ ಕಮೆಂಟ್ ಮಾಡುತ್ತೆ. ಶಿಕ್ಷೆ ಪ್ರಮಾಣವನ್ನ ಕಾಯ್ದಿರಿಸಿತ್ತು. ಅದು 20 ಡಿಸೆಂಬರ್ 2006 ನ್ಯಾಯಾಲಯ ಮನು ಶರ್ಮಾಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡ ವಿಧಿಸಿತ್ತು. ವಿಕಾಸ್ ಯಾದವ್, ಅಮರ್ದೀಪ್ ಸಿಂಗ್ಗೆ 4 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸುತ್ತೆ. ಆದರೆ ಆಲೋಕ್ ಖನ್ನಾ ವಿರುದ್ಧ ಸಾಕ್ಷ್ಯ ನಾಶ ಮತ್ತು ಮನು ಶರ್ಮಾಗೆ ಸಹಾಯ ಮಾಡಿದ್ದ ಆರೋಪ ಸಾಬೀತುಪಡಿಸೋಕೆ ಯಾವುದೇ ಸ್ಟ್ರಾಂಗ್ ಎವಿಡೆನ್ಸ್ ಇರಲಿಲ್ಲ. ಹೀಗಾಗಿ ಅವನನ್ನ ಈ ಕೇಸ್ನಿಂದ ಮುಕ್ತಗೊಳಿಸಲಾಯಿತು. ಇಲ್ಲಿಂದ ಸುಪ್ರೀಂ ಕೋರ್ಟ್ ಕೂಡ ಆಲೋಕ್ ಖನ್ನಾ ಅವರ ಬಿಡುಗಡೆಯನ್ನ ಎತ್ತಿ ಹಿಡಿಯಿತು. ಜೆಸ್ಸಿಕಾ ಮದ್ಯ ನೀಡಲ್ಲ ಅಂತ ಹೇಳಿದ ಕೂಡಲೇ ಕೋಪ ಮತ್ತು ಗಡಿಬಿಡಿಯಲ್ಲಿ ಮನು ಶರ್ಮಾ ಗುಂಡು ಹಾರಿಸಿದ್ದ ಹೊರತು ಇದು ಪೂರ್ವ ನಿಯೋಜಿತ ಸಂಚು ಆಗಿರಲಿಲ್ಲ. ತತ್ಕ್ಷಣದ ಆವೇಶದಲ್ಲಿ ನಡೆದ ಕೊಲೆಯಾಗಿದ್ದರಿಂದ ಗಲ್ಲು ಶಿಕ್ಷೆಯ ಬದಲು ಜೀವಾವಧಿ ಶಿಕ್ಷೆ ನೀಡಿದ್ದಾಗಿ ಹೈಕೋರ್ಟ್ ತನ್ನ ಆದೇಶದಲ್ಲಿ ಹೇಳುತ್ತೆ. ಅಲ್ಲದೆ ಅಪರಾಧ ನಡೆದಾಗ ಮನು ಶರ್ಮಾ ಯುವಕನಾಗಿದ್ದ ಮತ್ತು ಅವನಿಗೆ ಯಾವುದೇ ಹಳೆಯ ಕ್ರಿಮಿನಲ್ ಹಿನ್ನೆಲೆಯೂ ಇರಲಿಲ್ಲ ಅಂತಾನೂ ತೀರ್ಪಿನಲ್ಲಿ ಉಲ್ಲೇಖಿಸಿತ್ತು. ಈ ಆದೇಶದ ವಿರುದ್ಧ ಮನು ಶರ್ಮಾ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾನೆ. 19 ಏಪ್ರಿಲ್ 2010ಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯುತ್ತೆ. ಸೀನಿಯರ್ ಅಡ್ವೊಕೇಟ್ ರಾಮ್ ಜೇಠ್ಮಲಾನಿ ಮನು ಶರ್ಮಾ ಕೇಸನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ್ರು. ಪೊಲೀಸರು ಸಿದ್ಧಪಡಿಸಿದ ಸೈಟ್ ಮ್ಯಾಪ್ ಮತ್ತು ಸಾಕ್ಷ್ಯಗಳ ಆಧಾರದ ಮೇಲೆ ಜೆಸ್ಸಿಕಾ ಲಾಲ್ ಮೇಲೆ ಗುಂಡು ಹಾರಿಸಿದ್ದು ಮನು ಶರ್ಮಾ ಅಲ್ಲ, ಬೇರೆ ಯಾರೋ ಹೊಡೆದ ಗುಂಡು ಜೆಸ್ಸಿಕಾಗೆ ತಾಗಿದೆ. ಆವತ್ತು ರಾತ್ರಿ ಆ ರೆಸ್ಟೋರೆಂಟ್ನಲ್ಲಿ ಕೇವಲ ಮನು ಶರ್ಮಾ ಮಾತ್ರ ಇರಲಿಲ್ಲ. ಪೊಲೀಸರು ನಿಜವಾದ ಕೊಲೆಗಾರನನ್ನ ಬಿಟ್ಟು ನನ್ನ ಕಕ್ಷಿದಾರನನ್ನ ಸಿಕ್ಕಿಸಿದ್ದಾರೆ ಅಂತ ವಾದಿಸಿದ್ರು. ಮನು ಶರ್ಮಾ ಕೇಸ್ ಮೀಡಿಯಾದಲ್ಲಿ ಮೊದಲೇ ಟ್ರಯಲ್ ಆಗಿಬಿಟ್ಟಿದೆ. ಇದೇ ಕಾರಣಕ್ಕೆ ಹೈಕೋರ್ಟ್ ನ್ಯಾಯಯುತವಾಗಿ ತೀರ್ಪು ನೀಡಲು ಸಾಧ್ಯವಾಗದೆ ಸಾರ್ವಜನಿಕರ ಒತ್ತಡಕ್ಕೆ ಮಣಿದು ಶಿಕ್ಷೆ ಪ್ರಕಟಿಸಿದೆ ಅಂತ ವಾದಿಸಿದ್ರು. ಈ ವೇಳೆ ಸುಪ್ರೀಂ ಕೋರ್ಟ್ ಬೀನಾ ರಮಾನಿ ಮತ್ತು ಅವರ ಮಗಳು ಮಾಲಿನಿ ರಮಾನಿ ಸಾಕ್ಷಿ ಹೇಳಿದ್ದಕ್ಕೆ ಅವರನ್ನ ಅಪ್ರಿಶಿಯೇಟ್ ಮಾಡಿತ್ತು. ಅವತ್ತು ರಾತ್ರಿ ಆ ಪಾರ್ಟಿಯಲ್ಲಿ ದೊಡ್ಡ ಮನುಷ್ಯರು ಅನಿಸ್ಕೊಂಡವರು ಅನೇಕರಿದ್ರು. ಆದ್ರೆ ಯಾರೂ ಆ ಕೊಲೆಗಾರರನ್ನ ಹಿಡಿಯೋ ಧೈರ್ಯ ಮಾಡಲಿಲ್ಲ. ಆದ್ರೆ ಬೀನಾ ರಮಾನಿ ಅವರು ಮಾತ್ರ ಗುಂಡು ಹಾರಿಸಿ ಓಡ್ತಾ ಇದ್ದ ಮನು ಶರ್ಮಾನ ಬೆನ್ನಟ್ಟಿ ಅವನ ಕಾಲರ್ ಹಿಡಿದು ತಡೆಯೋಕೆ ಪ್ರಯತ್ನಿಸಿದ್ರು. ಬೀನಾ ರಮಾನಿ ಮತ್ತು ಮಾಲಿನಿ ಆ ರಾತ್ರಿ ಮನು ಶರ್ಮಾ, ವಿಕಾಸ್ ಯಾದವ್ ಮತ್ತು ಇತರರು ರೆಸ್ಟೋರೆಂಟ್ನಲ್ಲಿ ಬಂದಿದ್ರು ಅಂತ ಗುರುತು ಹಿಡಿದಿದ್ರು.
ಮಾಲಿನಿ ಕೂಡ ಅವತ್ತು ಬಾರ್ ಕೌಂಟರ್ನಲ್ಲಿದ್ರು. ಮನು ಶರ್ಮಾ ಬಂದು ಮದ್ಯ ಕೇಳಿದಾಗ ಅವರು ಕೂಡ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪಲ್ಲಿ ಬೀನಾ ರಮಾನಿ ಮತ್ತು ಮಾಲಿನಿ ರಮಾನಿ ಸ್ಟೇಟ್ಮೆಂಟ್ ಸಂಪೂರ್ಣವಾಗಿ ನಂಬಲರ್ಹವಾಗಿದ್ದು, ಘಟನೆಯ ಸಂದರ್ಭದ ಇತರ ಸಾಕ್ಷ್ಯಗಳೊಂದಿಗೆ ಪೂರಕವಾಗಿ ಹೊಂದಾಣಿಕೆಯಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಪ್ರಕರಣದ ವಿಚಾರಣೆ ವೇಳೆ ಅನೇಕ ದೊಡ್ಡ ದೊಡ್ಡ ಸಾಕ್ಷಿಗಳು ರಾಜಕೀಯ ಒತ್ತಡಕ್ಕೆ ಹೆದರಿ ತಮ್ಮ ಹೇಳಿಕೆ ಬದಲಿಸಿದ್ರು. ಬೀನಾ ರಮಾನಿ ಮತ್ತು ಅವರ ಕುಟುಂಬದವರು ಕೊನೆಯವರೆಗೂ ನ್ಯಾಯಾಲಯದಲ್ಲಿ ಮನು ಶರ್ಮಾ ವಿರುದ್ಧವೇ ಸಾಕ್ಷಿ ಹೇಳಿದ್ರು. ಇವರ ಸಾಕ್ಷ್ಯ ಮನು ಶರ್ಮಾನಿಗೆ ಶಿಕ್ಷೆಯಾಗಲು ಪ್ರಮುಖ ಕಾರಣವಾಯಿತು. ಅವತ್ತು 9 ಸೆಪ್ಟೆಂಬರ್ 2009 ತೆಹಲ್ಕಾ ಅನ್ನೋ ಮ್ಯಾಗಝಿನ್ ಒಂದು ಸ್ಟಿಂಗ್ ಆಪರೇಷನ್ ಮಾಡುತ್ತೆ. ಸ್ಟಾರ್ ನ್ಯೂಸ್ನಲ್ಲಿ ಇದನ್ನ ಟೆಲಿಕಾಸ್ಟ್ ಮಾಡಲಾಗಿತ್ತು. ಈ ಸ್ಟಿಂಗ್ ಆಪರೇಷನ್ನಲ್ಲಿ ಸಾಕ್ಷಿಗಳಿಗೆ ಯಾವ ರೀತಿ ದುಡ್ಡಿನ ಆಮಿಷ ತೋರಿಸಲಾಗಿತ್ತು, ಯಾವ ರೀತಿ ಹೆದರಿಸಿ ಬೆದರಿಕೆ ಹಾಕಲಾಗಿತ್ತು ಅಂತ ತೋರಿಸಲಾಗಿತ್ತು. ಈ ಸ್ಟಿಂಗ್ನಲ್ಲಿ ಪ್ರಮುಖವಾಗಿ ಹೆಸರು ಬಂದಿದ್ದು ಮನು ಶರ್ಮಾ ತಂದೆ ವಿನೋದ್ ಶರ್ಮಾರದ್ದು. ಈ ಸ್ಟಿಂಗ್ ಆದಮೇಲೆ ಜೆಸ್ಸಿಕಾ ಲಾಲ್ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಇತ್ತ ಕಾಂಗ್ರೆಸ್ ಪಾರ್ಟಿಯ ಪ್ರೆಷರ್ನಿಂದಾಗಿ ವಿನೋದ್ ಶರ್ಮಾ ಕ್ಯಾಬಿನೆಟ್ನಿಂದ ರಾಜೀನಾಮೆ ಕೊಡ್ತಾರೆ. ತೀರ್ಪಿನ ಬಳಿಕ ಮನು ಶರ್ಮಾ 3 ವರ್ಷ ತಿಹಾರ್ ಜೈಲಲ್ಲಿದ್ದ. ಸೆಪ್ಟೆಂಬರ್ 2009ಕ್ಕೆ ಅಮ್ಮನಿಗೆ ಹೆಲ್ತ್ ಸರಿ ಇಲ್ಲ, ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೋಬೇಕು ಅಂತ ಪೆರೋಲ್ಗೆ ಅರ್ಜಿ ಹಾಕ್ತಾನೆ. ನ್ಯಾಯಾಲಯ ಅವನಿಗೆ 30 ದಿನಗಳ ಪೆರೋಲ್ ಕೊಡುತ್ತೆ. ಇದಾದ ನಂತರ ನ್ಯಾಯಾಲಯ ಮತ್ತೆ 30 ದಿನಗಳ ಪೆರೋಲ್ ಎಕ್ಸ್ಟೆಂಡ್ ಮಾಡುತ್ತೆ. ಈ ವೇಳೆ ನೈಟ್ ಕ್ಲಬ್ ಅಲ್ಲಿ ಮನು ಶರ್ಮಾ ಪಾರ್ಟಿ ಮಾಡ್ತಾ ಇದ್ದದನ್ನ ಕೆಲವರು ನೋಡಿದ್ರು. ಶರ್ಮಾ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದ್ದ. ಆದ್ರೆ ಅವನ ತಾಯಿ ಅನೇಕ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ತಿದ್ರು. ಹೀಗಾಗಿ ಇವನಿಗೆ ಪೆರೋಲ್ ಕೊಟ್ಟಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದು ಮೇ 2013. ಡೆಲ್ಲಿ ಹೈಕೋರ್ಟ್ ಮತ್ತೊಂದು ಮಹತ್ವದ ಆದೇಶ ನೀಡಿತ್ತು. ಬಾಲಿವುಡ್ ಆಕ್ಟರ್ ಶಯಾನ್ ಮುನ್ಷಿ, ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಸೇರಿದಂತೆ ಇನ್ನಿತರರ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಮಾಣ ಮಾಡಿ ಸುಳ್ಳು ಸಾಕ್ಷಿ ಹೇಳಿದ್ದಕ್ಕೆ ಕೇಸ್ ದಾಖಲಿಸೋಕೆ ಆದೇಶ ಕೊಡುತ್ತೆ. ಇದೆಲ್ಲದರ ನಡುವೆ ಒಂದು ನಾಟಕೀಯ ಬೆಳವಣಿಗೆ ನಡೆದಿತ್ತು. ಅದು ಜೂನ್ 2, 2020. ದೆಹಲಿಯ ಆಗಿನ ಲೆಫ್ಟಿನೆಂಟ್ ಗವರ್ನರ್ ಸನ್ನಡತೆ ಆಧಾರದಲ್ಲಿ ಮನು ಶರ್ಮಾನನ್ನ ತಿಹಾರ್ ಜೈಲಿಂದ ರಿಲೀಸ್ ಮಾಡಿ ಅಂತ ಆದೇಶ ಕೊಡ್ತಾರೆ. ಅಲ್ಲಿವರೆಗೆ ಮನು ಶರ್ಮಾ ಸುಮಾರು 17 ವರ್ಷ ಜೈಲಿನಲ್ಲಿ ಕಳೆದಿದ್ದ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವ್ಯಕ್ತಿಗೆ 14 ವರ್ಷದ ಬಳಿಕ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಮಾಡುವ ಅವಕಾಶ ನಮ್ಮ ಕಾನೂನಿನಲ್ಲಿದೆ. ಇದನ್ನೇ ಮನು ಶರ್ಮಾ ಬಳಸಿಕೊಂಡಿದ್ದ. ಗವರ್ನರ್ ಆದೇಶದ ಮೇರೆಗೆ ಮನು ಶರ್ಮಾ ಬಿಡುಗಡೆಯಾಗಿ ಹೊರಗಡೆ ಬರ್ತಾನೆ. ಈ ಬಗ್ಗೆ ಸಬ್ರಿನಾ ಮಾತಾಡಿದ್ರು. ಜೆಸ್ಸಿಕಾ ಕೊಲೆ ಮಾಡಿದ ಅಪರಾಧಕ್ಕೆ ಮನು ಶರ್ಮಾಗೆ ಶಿಕ್ಷೆಯಾಗಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು. ಅದಕ್ಕಾಗಿ ನಾನು ಶಕ್ತಿ ಮೀರಿ ಹೋರಾಟ ಮಾಡಿದ್ದೀನಿ. ಅದರಂತೆ ಅವನಿಗೆ ಶಿಕ್ಷೆಯೂ ಆಗಿದೆ. ಅವನು 15 ವರ್ಷಗಳಿಗಿಂತ ಹೆಚ್ಚು ಕಾಲ ಜೈಲಲ್ಲಿದ್ದ. ಎಂದಿಗೂ ನನ್ನ ಹೋರಾಟ ನ್ಯಾಯದ ಪರವಾಗಿ ಇತ್ತೇ ಹೊರತು ಅವನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಅಲ್ಲ ಅಂತ ಹೇಳಿದ್ರು. ಅದು 15 ಆಗಸ್ಟ್ 2021. ತನ್ನ ಸಹೋದರಿಗೆ ನ್ಯಾಯ ಕೊಡಿಸಬೇಕು ಅಂತ ಅವಿರತವಾಗಿ ಪ್ರಯತ್ನಿಸಿದ ಸಬ್ರಿನಾ ಕೂಡ ಸಾವನ್ನಪ್ಪಿದ್ರು. ವಿಪರ್ಯಾಸ ಅಂದರೆ ಶರ್ಮಾ ಬಿಡುಗಡೆಯಾದ ಒಂದೇ ವರ್ಷದಲ್ಲೇ ಸಬ್ರಿನಾ ಕೂಡ ನಿಧನರಾದರು. ಆಗ ಅವರಿಗೆ 53 ವರ್ಷ ವಯಸ್ಸಾಗಿತ್ತು. ಹಲವು ವರ್ಷಗಳಿಂದ ಲಿವರ್ ಸಿರೋಸಿಸ್ ಕಾಯಿಲೆಯಿಂದ ಬಳಲ್ತಿದ್ದ ಸಬ್ರಿನಾ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಒಂದು ಕಡೆ ಸಹೋದರಿಗಾಗಿ ಕಾನೂನು ಸಂಘರ್ಷ, ಮತ್ತೊಂದು ಕಡೆ ತನ್ನ ಅನಾರೋಗ್ಯದ ಜತೆಗಿನ ಹೋರಾಟದಿಂದ ಸಬ್ರಿನಾ ಅಕ್ಷರಶಃ ಜರ್ಜರಿತರಾಗಿದ್ರು. ಇದಿಷ್ಟು ಜೆಸ್ಸಿಕಾ ಲಾಲ್ ಮರ್ಡರ್ ಪ್ರಕರಣದ ಅಸಲಿ ಕಥೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಅಮಾಯಕಿ ಜೆಸ್ಸಿಕಾ ಸಾವು ಖಂಡಿತ ಸಮರ್ಥನೀಯವಲ್ಲ. ಕೊಲೆಯನ್ನ ಯಾರೂ ಡಿಫೆಂಡ್ ಮಾಡೋದು ತಪ್ಪು. ಬಟ್ ಯಾವುದೋ ಕೆಟ್ಟ ಘಳಿಕೆಯಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅಧಿಕಾರ ಮತ್ತು ದುಡ್ಡಿನ ದರ್ಪದಿಂದ ಮನು ಶರ್ಮಾ ಅಪರಾಧ ಮಾಡಿದ್ದ ನಿಜ. ಅದಕ್ಕೆ ಅವನಿಗೆ ಕಾನೂನು ರೀತಿ ಶಿಕ್ಷೆಯೂ ಆಗಿದೆ. ಶಿಕ್ಷೆ ಮುಗಿಸಿ ಅವನು ಜೈಲಿಂದ ಬಿಡುಗಡೆಯೂ ಆಗಿದ್ದಾನೆ. ಈ 17 ವರ್ಷದಲ್ಲಿ ಬಹುಶಃ ಮನು ಶರ್ಮಾ ಮನಪರಿವರ್ತನೆ ಆಗಿರಲೂಬಹುದು. ನಮ್ಮ ಕಾನೂನು ಕೂಡ ರಿಫಾರ್ಮೇಟಿವ್ ಪನಿಷ್ಮೆಂಟ್ ಮೇಲೆ ನಂಬಿಕೆ ಇಡುತ್ತೆ. ಅಂದರೆ ಏನೇ ತಪ್ಪು ಮಾಡಿದವರಿಗೂ ಪ್ರಾಯಶ್ಚಿತ ಪಟ್ಟು ತಿದ್ಕೊಂಡು ಮತ್ತೆ ಹೊಸ ಜೀವನ ಆರಂಭಿಸೋಕೆ ನಮ್ಮ ಸಮಾಜದಲ್ಲಿ ಖಂಡಿತ ಅವಕಾಶ ಇದೆ. ಇದೇ ದಾರಿಯನ್ನ ಮನು ಶರ್ಮಾ ಆರಿಸಿಕೊಂಡಿದ್ದ. ಮನು ಶರ್ಮಾ ಫ್ಯಾಮಿಲಿಯದ್ದು ಹರಿಯಾಣದಲ್ಲಿ ಪಿಕಾಡಿಲಿ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಇದೆ. ಹಾಗೆ ಇವರದ್ದು ಮೀಡಿಯಾ ಹೌಸ್ ಕೂಡ ಇತ್ತು. ನ್ಯೂಸ್ ಎಕ್ಸ್, ಇಂಡಿಯಾ ನ್ಯೂಸ್, ದ ಸಂಡೇ ಗಾರ್ಡಿಯನ್ ಜೊತೆಗೆ ಹಲವು ರೀಜನಲ್ ನ್ಯೂಸ್ ಚಾನೆಲ್ಗಳಿದ್ವು. ಹಾಗೆ ಅನೇಕ ಹೋಟೆಲ್ಸ್ ಮತ್ತು ಸಕ್ಕರೆ ಕಾರ್ಖಾನೆಗಳೂ ಇವೆ. ತನ್ನ ಫ್ಯಾಮಿಲಿ ಬಿಸ್ನೆಸ್ನ ಮನು ಶರ್ಮಾ ಜಾಯಿನ್ ಆಗ್ತಾನೆ. 2012ರಲ್ಲೇ ಪಿಕಾಡಿಲಿ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ತನ್ನ ಮೊದಲ ಮಾಲ್ಟ್ ಡಿಸ್ಟಿಲರಿ ಸ್ಟಾರ್ಟ್ ಮಾಡಿತ್ತು. ತದನಂತರ ಮನು ಶರ್ಮಾ ಬಂಧ ಮುಕ್ತವಾದ ಮೇಲೆ 2021ರಲ್ಲಿ ಒಂದು ಹೊಸ ವಿಸ್ಕಿ ಬ್ರ್ಯಾಂಡ್ ಲಾಂಚ್ ಮಾಡ್ತಾನೆ. ಅದರ ಹೆಸರೇ ಇಂದ್ರಿ.
ಹೌದು, ನಾವು ಆರಂಭದಲ್ಲಿ ಹೇಳಿದ ವಿಶ್ವದ ನಂಬರ್ 1 ಸಿಂಗಲ್ ಮಾಲ್ಟ್ ವಿಸ್ಕಿ ಇಂದ್ರಿ. ಇದರ ಸಂಸ್ಥಾಪಕನೇ ಮನು ಶರ್ಮಾ ಅಲಿಯಾಸ್ ಸಿದ್ಧಾರ್ಥ್ ಶರ್ಮಾ. ಜೈಲಿಂದ ಬಿಡುಗಡೆಯಾದ ನಂತರ ಮನು ಶರ್ಮಾ ತನ್ನ ಹೆಸರನ್ನ ಸಿದ್ಧಾರ್ಥ್ ಶರ್ಮಾ ಅಥವಾ ಸಿದ್ಧಾರ್ಥ್ ವಶಿಷ್ಠ ಅಂತ ಬದಲಿಸಿಕೊಂಡಿದ್ದ. ಇಂದ್ರಿ ಅವರ ಮೊದಲ ಟ್ರಿಪಲ್ ಕ್ಯಾಸ್ ಸಿಂಗಲ್ ಮಾಲ್ಟ್ ಆಗಿತ್ತು. ಇಂದ್ರಿ ವಿಸ್ಕಿ ಲಾಂಚ್ ಆದಮೇಲೆ ತುಂಬ ಕಡಿಮೆ ಟೈಮಲ್ಲಿ ಸಕ್ಸಸ್ ಆಗಿತ್ತು. ಇದರ ಬ್ರ್ಯಾಂಡ್ ನೇಮ್ನ ತುಂಬ ವಿಶಿಷ್ಟವಾಗಿ ಡಿಸೈನ್ ಮಾಡಲಾಗಿದೆ. ಹಿಂದಿಯಲ್ಲಿ ಇಂದ್ರಿ ಅಂತ ಬರೆಯಲಾಗಿದೆ. ವಿಶೇಷ ಅಂದರೆ ಇದರ ಮೇಲೆ ಹಾಕಿರುವ ರೆಡ್ ಡಾಟ್ ಹಲವು ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಜೆಸ್ಸಿಕಾ ಲಾಲ್ ಫೋಟೋಗಳನ್ನು ನೋಡಿದರೆ ಅದರಲ್ಲಿ ಜೆಸ್ಸಿಕಾ ಹಣೆ ಮೇಲೆ ದೊಡ್ಡದಾಗಿ ಬೊಟ್ಟು ಇಟ್ಕೊಂಡಿದ್ದಾರೆ. ಇಂದ್ರಿ ಹೆಸರಲ್ಲಿರುವ ರೆಡ್ ಡಾಟ್ ಬಹುಶಃ ಜೆಸ್ಸಿಕಾ ನೆನಪಾರ್ಥವಾಗಿ ಹಾಕಿರೋದಾ ಗೊತ್ತಿಲ್ಲ. ತಾನು ಮಾಡಿದ ಪಾಪ ಪ್ರಜ್ಞೆ ಸಿದ್ಧಾರ್ಥ್ ಶರ್ಮಾಗೆ ಈ ರೀತಿ ಮಾಡುವಂತೆ ಪ್ರೇರೇಪಿಸಿದ್ಯಾ ಗೊತ್ತಿಲ್ಲ. ಇಂದ್ರಿ ಫಾಸ್ಟೆಸ್ಟ್ ಗ್ರೋಯಿಂಗ್ ವಿಸ್ಕಿ ಅಂತ ಫೇಮಸ್ ಆಗಿದೆ. ಇದನ್ನು UK, ಆಸ್ಟ್ರೇಲಿಯಾಗೂ ಎಕ್ಸ್ಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಫೋರ್ಬ್ಸ್ ಇಂಡಿಯಾ ಮ್ಯಾಗಝೀನ್ನಲ್ಲಿ ಸಿದ್ಧಾರ್ಥ್ ಶರ್ಮಾನ ಇಂಟರ್ವ್ಯೂ ಮತ್ತು ಆರ್ಟಿಕಲ್ ಬರೆಯಲಾಗಿತ್ತು. ಅದರಲ್ಲಿ 1000 ಕೋಟಿ ಬಿಸ್ನೆಸ್ ಒಡೆಯ ಅಂತ ಹೇಳಲಾಗಿದೆ. ಇಡೀ ಇಂಟರ್ವ್ಯೂನಲ್ಲಿ ಎಲ್ಲೂ ಆವತ್ತಿನ ಮನು ಶರ್ಮಾನೇ ಇಂದಿನ ಸಿದ್ಧಾರ್ಥ್ ಶರ್ಮಾ ಅಂತ ಹೇಳಿಲ್ಲ. ಜೊತೆಗೆ ಜೆಸ್ಸಿಕಾ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸಿದ್ಧಾರ್ಥ್ ತನ್ನ ಇಮೇಜ್ ಮೇಕ್ ಓವರ್ಗೆ ಬಹಳ ಶ್ರಮಿಸಿದ್ದಾರೆ. ಆದರೆ ಆ ಒಂದು ದೇಶದಲ್ಲಿ ಮಾತ್ರ ಇವರ PR ವರ್ಕೌಟ್ ಆಗಲಿಲ್ಲ. ಅದು ಸ್ಕಾಟ್ಲ್ಯಾಂಡ್. ಸಿದ್ಧಾರ್ಥ್ನ PAIL ಸ್ಕಾಟ್ಲ್ಯಾಂಡ್ನಲ್ಲಿ ತನ್ನ ಕಂಪನಿ ಆರಂಭಿಸೋಕೆ ಯೋಚಿಸಿತ್ತು. ಲೈಸೆನ್ಸ್ ಕೂಡ ಸಿಕ್ಕಿತ್ತು. ಆದರೆ ಡಿಸೆಂಬರ್ 2024ಕ್ಕೆ ಸ್ಕಾಟ್ಲ್ಯಾಂಡ್ನ ಒಂದು ಇನ್ವೆಸ್ಟಿಗೇಟಿವ್ ಟೀಮ್ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡುತ್ತೆ. ಅದರಲ್ಲಿ ನಟೋರಿಯಸ್ ಕಿಲ್ಲರ್ ಲಿಂಕ್ ಟು ಸ್ಕಾಚ್ ವಿಸ್ಕಿ ಡೆವಲಪ್ಮೆಂಟ್ ಅಂತ ಬರೆದಿತ್ತು. ಈ ಸುದ್ದಿ ಪ್ರಸಾರ ಆದಮೇಲೆ ಸಿದ್ಧಾರ್ಥ್ ತನ್ನ ಪ್ರಾಜೆಕ್ಟ್ ಕೈಬಿಡಬೇಕಾಗುತ್ತೆ. ಸ್ಕಾಟ್ಲ್ಯಾಂಡ್ ಮೀಡಿಯಾದಲ್ಲಿ ಈ ಬಗ್ಗೆ ಹಲವು ನ್ಯೂಸ್ ಆರ್ಟಿಕಲ್ಸ್ ಪಬ್ಲಿಷ್ ಆಗುತ್ತೆ. ಈ ಬೆಳವಣಿಗೆಗಳ ನಡುವೆ ಮನು ಶರ್ಮಾ ತಾಯಿ ಬಿಜೆಪಿ ಜಾಯಿನ್ ಆಗ್ತಾರೆ. ಮನು ತಮ್ಮ ಕಾರ್ತಿಕೇಯ ಶರ್ಮಾ ರಾಜ್ಯಸಭಾ ಸಂಸದ. ಇನ್ನು ಕಾಂಗ್ರೆಸ್ನಲ್ಲಿದ್ದ ವಿನೋದ್ ಶರ್ಮಾ ತಮ್ಮದೇ ಸ್ವಂತ ಒಂದು ರಾಜಕೀಯ ಪಕ್ಷ ಸ್ಥಾಪಿಸಿದ್ರು. ಅದರ ಹೆಸರು ಹರಿಯಾಣ ಜನ್ ಚೇತನ್ ಪಾರ್ಟಿ. ಇದನ್ನ ವಿಪರ್ಯಾಸ ಅನ್ಬೇಕೋ ವಿಧಿ ಅನ್ಬೇಕೋ ಗೊತ್ತಿಲ್ಲ. ಒಂದ್ ಕಾಲದಲ್ಲಿ ಕುಡಿಯಕ್ಕೆ ಮದ್ಯ ಕೊಡ್ಲಿಲ್ಲ ಅಂದ ಕಾರಣಕ್ಕೆ ಪ್ರವೋಕ್ ಆಗಿ ಗುಂಡು ಹಾರಿಸಿ ಕೊಲೆಗಾರ ಅನಿಸ್ಕೊಂಡಿದ್ದ ವ್ಯಕ್ತಿ ಇವತ್ತು ಮದ್ಯದ ಸಾಮ್ರಾಜ್ಯದ ದೊರೆ. ಏನೂ ತಪ್ಪು ಮಾಡದ ಜೆಸ್ಸಿಕಾ ಅನ್ಯಾಯವಾಗಿ ಕೊಲೆಯಾಗಿ ಹೋದ್ಲು. ಅವಳ ಇಡೀ ಕುಟುಂಬ ಸರ್ವನಾಶ ಆಗಿ ಹೋಯಿತು. ಇದಕ್ಕೆ ಭಗವಂತನ ದರ್ಬಾರ್ನಲ್ಲಿ ಬೆಲೆ ಏನು ಹೇಳಿ? ಇಲ್ಲಿ ಮಾನವ ಸಮಾಜ ಕಲಿಯಬೇಕಾದ್ದು ತುಂಬ ಇದೆ. ಕಾನೂನಿಗಿಂತ ಮಿಗಿಲು ಯಾರೂ ಇಲ್ಲ. ತಪ್ಪು ಮಾಡಿದವರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಒಂದಲ್ಲ ಒಂದಿನ ಅವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಕೆಲವರಿಗೆ ಲೇಟ್ ಆಗಬಹುದು ಅಷ್ಟೇ. ಹಾಗಂತ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ತಪ್ಪು ತಿದ್ಕೊಂಡು ಪ್ರಾಯಶ್ಚಿತ ಮಾಡಿಕೊಂಡ್ರೆ ಬದುಕಲು ಮತ್ತೊಂದು ಅವಕಾಶವೂ ಸಿಗುತ್ತೆ. ಹಾಗಂತ ಎಲ್ಲರ ಬದುಕಲ್ಲೂ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಲೈಫ್ ಸೆಕೆಂಡ್ ಚಾನ್ಸ್ ಕೊಡೋದೇ ಇಲ್ಲ. ಅದಕ್ಕೆ ಹೇಳೋದು, ಯಾರ ಬದುಕನ್ನು ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಬದುಕಿ ಬದುಕಲು ಬಿಡಿ. ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.